ಎಲ್ರಿಗೂ ನಮಸ್ಕಾರ. ನಿಮ್ಮ ದರ್ಶನ್ ಒಡೆಯರ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿ. ಈ ಒಂದು ಹಾವೇರಿ ಜಿಲ್ಲಾ ನ್ಯಾಯಾಲಯದ ನೇರ ನೇಮಕಾತಿಯ ಕುರಿತು ಇವತ್ತಿನ ವಿಡಿಯೋ ಆಗಿದೆ. ವಿಷಯವನ್ನು ನೋಡುವುದಾದರೆ, ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 26 ಪಿಯೋನ್ ಗ್ರೂಪ್ ಡಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಈ ಒಂದು ವಿಷಯವಾಗಿದೆ. ಇನ್ನು ಮುಂದೆ ನೋಡುವುದಾದರೆ, ಈ ಒಂದು 26 ಪಿಯೋನ್ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಅಂದರೆ ಇದೇ ತಿಂಗಳು 3 ಜುಲೈ 2024, 3/7/2024ರಿಂದ ಹಾಗೂ ಕೊನೆಯ ದಿನಾಂಕ 1/8/2024, ಆಗಸ್ಟ್ 1ನೇ ತಾರೀಕು ಈ ಒಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿದೆ. ಸೊ ಎಲ್ಲರೂ ಬೇಗನೆ ಅರ್ಜಿಯನ್ನು ಸಲ್ಲಿಸಿರಿ. ಅದೇ ರೀತಿ ನೋಡೋದಾದರೆ, ಈ ಒಂದು ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 26 ಜವಾನ ಹುದ್ದೆಗಳಿಗೆ ಅರ್ಜಿಗಳನ್ನು ಸ್ವೀಕರಿಸುವುದಕ್ಕೆ ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೂ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಹಾವೇರಿ ಜಿಲ್ಲಾ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ ಅಂದರೆ ಈ ಒಂದು ಹಾವೇರಿ ಡಿಸ್ಟ್ರಿಕ್ಟ್ ಕೋರ್ಟ್ government.in ಏನಿದೆಯಲ್ಲ, ಈ ಒಂದು ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಈ ಒಂದು ಹುದ್ದೆಗೆ ಅರ್ಹತೆ ಏನಿರಬೇಕು, ಇದರ ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ, ಅದೇ ರೀತಿ ಸಂಬಳದ ವಿವರ ಎಲ್ಲವನ್ನು ಈ ಒಂದು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಈ ಒಂದು ಹುದ್ದೆಗೆ ಖಾಲಿ ಹುದ್ದೆಗಳ ವರ್ಗೀಕರಣ ನೋಡುವುದಾದರೆ, ಮೊದಲನೇದಾಗಿ ಪರಿಶಿಷ್ಟ ಜಾತಿಗೆ ಒಟ್ಟು 4 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಇತರೆ 1, ಮಹಿಳಾ ಅಭ್ಯರ್ಥಿಗಳಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1 ಹಾಗೂ ಅಂಗವಿಕಲರಿಗೆ 1. ಈ ರೀತಿಯಾಗಿ ಪರಿಶಿಷ್ಟ ಜಾತಿ ಕೆಟಗರಿಗೆ ಒಟ್ಟು 4 ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ. ಅದೇ ರೀತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೋಡುವುದಾದರೆ, ಇತರೆ 2, ಮಹಿಳಾ ಅಭ್ಯರ್ಥಿ 5, ಗ್ರಾಮೀಣ ಅಭ್ಯರ್ಥಿ 3 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ತಲಾ 1ರಂತೆ ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ. ಹೀಗೆ ಒಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸುಮಾರು 12 ಹುದ್ದೆಗಳನ್ನು ನೀಡಲಾಗಿದೆ. ಅದೇ ರೀತಿ ಪರಿಶಿಷ್ಟ ಪಂಗಡವನ್ನು ನೋಡಿದಾದರೆ ಒಟ್ಟು 2 ಹುದ್ದೆಗಳಿವೆ. ಅದರಲ್ಲಿ ಇತರೆ 1, ಮಹಿಳಾ ಅಭ್ಯರ್ಥಿಗಳಿಗೆ 1ರಂತೆ ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ. ಅದೇ ರೀತಿ ಪ್ರವರ್ಗ 1 ಕ್ಯಾಟಗರಿ 1 ಅವರಿಗೆ ಟೋಟಲ್ 1 ಹುದ್ದೆ ಖಾಲಿ ಇವೆ. ಅದರಲ್ಲಿ ಇತರೆ ಇದವರಿಗೆ 1 ಹುದ್ದೆಯನ್ನು ವರ್ಗೀಕರಣ ಮಾಡಿದ್ದಾರೆ. ಪ್ರವರ್ಗ 2A ನೋಡುವುದಾದರೆ ಒಟ್ಟು 4 ಹುದ್ದೆಗಳಿವೆ. ಅದರಲ್ಲಿ ಇತರೆ 1, ಮಹಿಳಾ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗೆ 1. ಪ್ರವರ್ಗ 2B ನೋಡುವುದಾದರೆ ಒಟ್ಟು 1 ಹುದ್ದೆಗಳು ಖಾಲಿವೆ. ಪ್ರವರ್ಗ 3A ನೋಡುವುದಾದರೆ ಒಟ್ಟು 1 ಹುದ್ದೆಗಳು ಖಾಲಿವೆ. ಅದೇ ರೀತಿ ಪ್ರವರ್ಗ 3B ನೋಡುವುದಾದರೆ ಒಟ್ಟು 1 ಹುದ್ದೆಗಳು ಖಾಲಿವೆ. ಈ ರೀತಿಯಾಗಿ ಒಟ್ಟು 26 ಹುದ್ದೆಗಳನ್ನು ಅವರು ವರ್ಗೀಕರಣವನ್ನು ನೋಡುವುದಾದರೆ, ಈ ಒಂದು ರೋಸ್ಟರ್ ಬಿಂದು ನೇರ ಮೀಸಲಾತಿ ಹಾಗೂ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಮೀಸಲಾತಿಯನ್ನು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ತಿಳಿದುಕೊಳ್ಳಿ. ಅಂದರೆ ಈ ಒಂದು 26 ಹುದ್ದೆಗಳ ವರ್ಗೀಕರಣವನ್ನು ಯಾವ ರೀತಿ ಮೀಸಲಾತಿ ಅಡಿ ಈ ಒಂದು ಹುದ್ದೆ ವರ್ಗೀಕರಣ ಮಾಡಿದ್ರೆಂದು ಅವರು ರೋಸ್ಟರ್ ಬಿಂದುವಲ್ಲಿ ಹೇಳಿದ್ದಾರೆ. ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ಶೈಕ್ಷಣಿಕ ವಿದ್ಯಾರ್ಥಿ ನೋಡುವುದಾದರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸಲಾಗುವ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂತ SSLCಯಲ್ಲಿ ನೀವು ಪಾಸ್ ಆಗಿರಬೇಕು. ಅದೇ ರೀತಿ ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರಬೇಕು. ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರುವುದೇ ಎಂಬ ಕುರಿತು ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸುತ್ತಾರೆ. ನೀವು ಒಂದು ವೇಳೆ ಈ ಒಂದು ಹುದ್ದೆಗೆ ಸೆಲೆಕ್ಷನ್ ಆಗಿ ಹೋದ ನಂತರ ನಿಮಗೆ ಕನ್ನಡ ಮತ್ತು ಓದಲು ಬರೆಯಲು ಬರುತ್ತೆ ಇಲ್ಲೋ ಹೇಗಂತ ಅವರು ಪರೀಕ್ಷೆಯನ್ನು ನಡೆಸುತ್ತಾರೆ. ಅದೇ ರೀತಿ SSLC ಅಥವಾ ತತ್ಸಮಾನ ಪರೀಕ್ಷೆ ಪಾಸಾದ ಕುರಿತು ಅಂಕಗಳು ಶ್ರೇಣಿಯಲ್ಲಿದ್ದರೆ ಗ್ರೇಡ್ ಅದನ್ನು ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಒಟ್ಟು ಪಡೆದ ಅಂಕಗಳನ್ನು ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ನಮೂದಿಸತಕ್ಕದ್ದು. ತಪ್ಪಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ. ಅಂದರೆ ನಿಮ್ಮೊಂದು SSLC ಮಾರ್ಕ್ಸ್ಗಳನ್ನ ಶ್ರೇಣಿ ಗ್ರೇಡ್ನಾಗಿದ್ದರೆ ಅದನ್ನು ಮಾರ್ಕ್ಸ್ನ ಕನ್ವರ್ಟ್ ಮಾಡಿ ನೀವು ಪಡೆದಿರ್ತಕ್ಕಂತಹ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಿ ನೀವು ನಿಮ್ಮ ಪರ್ಸೆಂಟೇಜ್ ಎಲ್ಲವನ್ನು ಸರಿಯಾಗಿ ನಮೂದಿಸಬೇಕೆಂದು ಅವರು ತಿಳಿಸಿದ್ದಾರೆ. ಒಂದು ವೇಳೆ ತಪ್ಪಾದಲ್ಲಿ ಅಂತ ಅರ್ಜಿಗಳನ್ನು ಅವರು ತಿರಸ್ಕರಿಸುತ್ತಾರೆ. ಅದೇ ರೀತಿ ವೇತನ ಶ್ರೇಣಿ ನೋಡೋದಾದರೆ, ಈ ಒಂದು ವೇತನ ಶ್ರೇಣಿಯು 17,000 ರೂಪಾಯಿಯಿಂದ ಸ್ಟಾರ್ಟ್ ಆಗಿ 28,950 ರೂಪಾಯಿ ಹಾಗೂ ಇತರೆ ಭತ್ಯೆಗಳು ಇದರ ಒಂದು ವೇತನ ಶ್ರೇಣಿ ಆಗಿದೆ. ಸೇವಾ ಪರಿವೀಕ್ಷಣಾ ಅವಧಿ ಅಭ್ಯರ್ಥಿಯು ನೇಮಕಗೊಂಡ ಪಕ್ಷದಲ್ಲಿ ಪ್ರಾರಂಭಿಕವಾಗಿ 2 ವರ್ಷಗಳ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾರ್ಥಿಗಳಾಗಿರುತ್ತಾರೆ. ಅಭ್ಯರ್ಥಿಯು ನೇಮಕಗೊಂಡ ನಂತರ ಪ್ರಾರಂಭಿಕವಾಗಿ 2 ವರ್ಷ ಅವಧಿಗೆ ಅಥವಾ ಅಗತ್ಯವಿದ್ದಲ್ಲಿ ನಿಮ್ಮ ಒಂದು ನೇಮಕಗೊಂಡ ನಂತರ ಅವರು ಒಂದು 2 ವರ್ಷದ ನಂತರ ಒಂದು ಇಲಾಖಾ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಅದನ್ನು ಪಾಸ್ ಆಗುವ ಮೂಲಕ ನೀವು ಈ ಹುದ್ದೆಗೆ ಜಾಬ್ ಅನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಈ ಒಂದು ಹುದ್ದೆ ಪಡೆದ ನಂತರ ಸುಮಾರು 3 ರಿಂದ 4 ವರ್ಷಗಳ ನಂತರ ನೀವು ಇಲಾಖಾ ಪರೀಕ್ಷೆ ಬರೆದು ಪ್ರಮೋಷನ್ ಕೂಡ ಆಗಬಹುದಾಗಿದೆ. ಆಯ್ಕೆ ವಿಧಾನ ನೋಡುವುದಾದರೆ, ಅಭ್ಯರ್ಥಿಗಳ ಆಯ್ಕೆಯು
ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ ತಿದ್ದುಪಡಿ ನಿಯಮ 2007 ಹಾಗೂ ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕ ತಿದ್ದುಪಡಿ ನಿಯಮ 2001 ಪ್ರಕಾರ ಆಯ್ಕೆಯನ್ನು ನೋಡುತ್ತಾರೆ. ಕನ್ನಡ ಓದಲು ಮತ್ತು ಬರೆಯಲು ಅಭ್ಯರ್ಥಿ ಹೊಂದಿರುವ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನ ಬಗ್ಗೆ ಅವರು ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಅನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಅಂದ್ರೆ 1:10 ಅನುಪಾತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನ ಕರೆಯುತ್ತಾರೆ. ಅಂದ್ರೆ ನಿಮ್ಮೊಂದು SSLC ಮಾರ್ಕ್ಸ್ ಮೇಲೆ ಮೆರಿಟ್ ಮೇಲೆ ಅವರು ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ 1:10 ಅನುಪಾತದಲ್ಲಿ ಕರೆದು 10 ಅಭ್ಯರ್ಥಿಗಳ ಸಂದರ್ಶನ ತಗೊಂಡು ಅದರಲ್ಲಿ ಒಂದು ಅಭ್ಯರ್ಥಿ ಅವರು ಹುದ್ದೆಯನ್ನು ನೀಡ್ತಾರೆ. ಅದೇ ರೀತಿ ಸಂದರ್ಶನದಲ್ಲಿ 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಸಂದರ್ಶನ 10 ಅಂಕಗಳನ್ನು ಒಳಗೊಂಡಿದ್ದು ಪದವಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಲ್ಲಿ ಆಯ್ಕೆಗೆ ಅರ್ಹರಾಗುವುದಿಲ್ಲ. ನೀವೊಂದು 10 ಅಂಕಗಳ ಪರೀಕ್ಷೆ ಇರುತ್ತಲ್ಲ, ಅದರಲ್ಲಿ ಏನಾದರೂ ಫೇಲ್ ಆದರೆ ಅಂತಂದ್ರೆ ನೀವು ಆಯ್ಕೆಗೆ ಅರ್ಹರಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. 1:10 ಅಂದರೆ 26 ಹುದ್ದೆಗೆ 260 ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಕರೆದು ಅದರಲ್ಲಿ 1:10 ಅಂತೆ ಸುಮಾರು 26 ಜನರನ್ನು ಮಾತ್ರ ಈ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುತ್ತದೆ. ಇನ್ನು ವಯೋಮಿತಿಯನ್ನು ನೋಡುವುದಾದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕದಂದು 18 ವರ್ಷದಾಗಿರಬೇಕು ಮತ್ತು ಗರಿಷ್ಠ ವಯೋಮಿತಿ ಈ ಕೆಳಕಂಡಂತೆ ಇರತಕ್ಕದ್ದು. ಗರಿಷ್ಠ ವಯೋಮಿತಿ ನೋಡುವುದಾದರೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಪಕ್ಷದಲ್ಲಿ ಅವರು ಗರಿಷ್ಠ 40 ವರ್ಷ ಮೀರಿರಬಾರದು. ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ 1 ಸೇರಿದ ಪಕ್ಷದಲ್ಲಿ ಅವರು 40 ವರ್ಷ ಮೀರಿರಬಾರದು. ಅದೇ ರೀತಿ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 2A 2B ಥರ್ಡ್ ಬಿ ಸೇರಿದಲ್ಲಿ ಗರಿಷ್ಠ 38 ವರ್ಷ ಆಗಿರುತ್ತೆ. ಸಾಮಾನ್ಯ ವರ್ಗಕ್ಕೆ ಸೇರಿದಲ್ಲಿ ಗರಿಷ್ಠ 35 ವರ್ಷ ಮೀಸಲಾತಿಯನ್ನು ಹೊಂದಿರ್ತಾರೆ. ಅದೇ ರೀತಿ ಇನ್ನು ಹೆಚ್ಚಿನ ಮಾಹಿತಿಗೆ ವಯೋಮಿತಿ ನೋಡೋದಾದ್ರೆ ಇಲ್ಲಿ ಕೆಳಭಾಗದಲ್ಲಿ ನೋಡಬಹುದು. ಈ ಒಂದು ಸೂಚನೆ PDF ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೇನೆ. ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅದೇ ರೀತಿ ಅರ್ಜಿ ಮತ್ತು ಶುಲ್ಕವನ್ನು ಸಲ್ಲಿಸುವ ವಿಧಾನ ಹೇಗೆ ತಿಳ್ಕೊಳ್ಳೋದಾದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳೇ ಶುಲ್ಕ ವಿನಾಯಿತಿ ಇರುತ್ತದೆ. ಅಂದ್ರೆ ಯಾವುದೇ ರೀತಿ ಶುಲ್ಕ ಅವರಿಗೆ ಇರುವುದಿಲ್ಲ. ಅದೇ ರೀತಿ ಪ್ರವರ್ಗ 2A ಪ್ರವರ್ಗ 2B ಪ್ರವರ್ಗ ಥರ್ಡ್ ಬಿ ಸೇರಿದ ಅಭ್ಯರ್ಥಿಗಳಿಗೆ ₹100 ಅಂತೆ ಅರ್ಜಿ ಶುಲ್ಕವಿರುತ್ತದೆ. ಅದೇ ರೀತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ₹200 ಅರ್ಜಿ ಶುಲ್ಕವಿರುತ್ತದೆ. ನಿಗದಿತ ಶುಲ್ಕವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿಯ ಅಧಿಕೃತ ವೆಬ್ಸೈಟ್ ಈ ಒಂದು ಲಿಂಕ್ ಮುಖಾಂತರ ನೀಡಲಾದ ಈ ಒಂದು ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ನಿಗದಿತ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಥ್ರೂ ಅಂದ್ರೆ SBI ಪೇಮೆಂಟ್ ಮೆಥಡ್ಸ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ UPI ಸೌಲಭ್ಯದ ಮೂಲಕ ಮಾತ್ರ ನೀವು ಒಂದು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಇದನ್ನು ಹೊರತುಪಡಿಸಿ ಯಾವುದೇ ಚಲನ್, ಡಿಮ್ಯಾಂಡ್ ಡ್ರಾಫ್ಟ್, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇವುಗಳ ಮುಖಾಂತರ ನೀವೇನಾದರೂ ಅರ್ಜಿ ಶುಲ್ಕವನ್ನು ಪಾವತಿಸಿದರೆ ನಿಮ್ಮ ಒಂದು ಅರ್ಜಿಯನ್ನು ಅವರು ಸ್ವೀಕರಿಸಲಾಗುವುದಿಲ್ಲ. ಅದೇ ರೀತಿ ಶುಲ್ಕ ಪಾವತಿ ಮಾಡದೇ ಇರುವ ಸಾಮಾನ್ಯ ವರ್ಗ ಪ್ರವರ್ಗ 2A ಪ್ರವರ್ಗ 2B ಪ್ರವರ್ಗ ಥರ್ಡ್ ಎ ಮತ್ತು ಪ್ರವರ್ಗ ಥರ್ಡ್ ಬಿ ಮೀಸಲಾತಿಗೆ ಸೇರಿದ ಅಂಗವಿಕಲರಲ್ಲದ ಅಭ್ಯರ್ಥಿಗಳು ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ನೀವೇನಾದರೂ 2A 2B ಥರ್ಡ್ ಎ ಜನರಲ್ ಕ್ಯಾಟಗರಿಯಲ್ಲಿ ಈ ಒಂದು ಅರ್ಜಿ ಸಲ್ಲಿಸಿ ನೀವೇನಾದರೂ ಅರ್ಜಿ ಶುಲ್ಕವನ್ನು ಪಾವತಿಸದೇ ಇದ್ದಲ್ಲಿ ನಿಮ್ಮ ಒಂದು ಅರ್ಜಿಗಳನ್ನು ಅವರು ತಿರಸ್ಕರಿಸ್ತಾರೆ. ಅದೇ ರೀತಿ ಒಮ್ಮೆ ಪಾವತಿ ಮಾಡಿದ ಶುಲ್ಕ ಯಾವುದೇ ಸಂದರ್ಭದಲ್ಲಿ ಹಿಂತಿರುಗಿಸಲಾಗುತ್ತಿಲ್ಲ. ಒಂದ್ಸರಿ ನೀವು ಪೇಮೆಂಟ್ ಮಾಡಿದ್ರೆ ಯಾವುದೇ ಸಂದರ್ಭದಲ್ಲಿ ಅವರು ಹಿಂದಿರುಗಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಪಾಲಿಸಬೇಕಾದ ಸೂಚನೆಗಳು ಅಂದರೆ ಈ ಒಂದು ಸೂಚನೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತವೆ. ಯಾಕಂದ್ರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವುದರಲ್ಲಿ ಆಗಬಹುದಾದ ತಪ್ಪುಗಳನ್ನು ತಡೆಯುವುದಕ್ಕಾಗಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮೊದಲು ಕೆಳಗೆ ನಮೂದಿಸಿರುವ ಎಲ್ಲಾ ಸೂಚನೆಗಳನ್ನು ಓದಿಕೊಳ್ಳಬೇಕಾಗುತ್ತೆ. ಅದೇನಂತರ ಮೊದಲನೇದಾಗಿ ಅರ್ಜಿಯಲ್ಲಿ ಸಂಪರ್ಕದ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಕೊಟ್ಟಿರುವ ಸೂಕ್ತ ಕಾಲಂಗಳನ್ನು ತುಂಬುವಾಗ ಸಂವಹನಕ್ಕಾಗಿ ಮೊಬೈಲ್ ನಂಬರ್ ಮತ್ತು ಅಥವಾ ಇಮೇಲ್ ಐಡಿಯನ್ನು ಕಡ್ಡಾಯವಾಗಿ ಸರಿಯಾಗಿ ನಮೂದಿಸತಕ್ಕದ್ದು. ಒಂದು ವೇಳೆ SMS ಅಥವಾ ಇಮೇಲ್ ಸಂದೇಶ ತಲುಪಿದಲ್ಲಿ ಪ್ರಾಧಿಕಾರ ಹೊಣೆಯಾಗುವುದಿಲ್ಲ. ನೀವೊಂದು ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿಯನ್ನು ಸರಿಯಾಗಿ ನಮೂದಿಸಬೇಕಾಗಿರುತ್ತದೆ. ಯಾಕಂದ್ರೆ ನೀವೇನಾದರೂ ಈ ಒಂದು ಹುದ್ದೆಗೆ ಸೆಲೆಕ್ಟ್ ಆದಲ್ಲಿ ಅವರು ಇಂಟರ್ವ್ಯೂಗೆ ಕರೆಯುವಂತ ಸಂದರ್ಭದಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ಗೆ SMS ಕಳುಹಿಸುವ ಮೂಲಕ ಅಥವಾ ಇಮೇಲ್ಗೆ SMS ಕಳುಹಿಸುವ ಮೂಲಕ ಮೆಸೇಜ್ ಕಳಿಸುವ ಮೂಲಕ ಅವರು ನಿಮ್ಮೊಂದು ಈ ಒಂದು ಹುದ್ದೆಗೆ ಆಯ್ಕೆ ಆಗಿದ್ದೆ ಎಂದು ತಿಳಿಸುತ್ತಾರೆ. ಸೊ ನೀವೊಂದು ಇಮೇಲ್ ಐಡಿಯನ್ನು ಮತ್ತು ಮೊಬೈಲ್ ನಂಬರ್ ಸರಿಯಾಗಿ ನಮೂದಿಸಿ. ಅದೇ ರೀತಿ ಕೊನೆ ಕ್ಷಣದಲ್ಲಿ ಅರ್ಜಿ ಸಲ್ಲಿಸುವಾಗ ಆಗಬಹುದಾದ ಒತ್ತಡವನ್ನು ತಪ್ಪಿಸಲು ಅಥವಾ ಅಭ್ಯರ್ಥಿ ಸಾಕಷ್ಟು ಮುಂಚಿತವಾಗಿ ಅರ್ಜಿ ಸ್ಟಾರ್ಟ್ ಆದ ನಂತರ ಈ ಒಂದು ಅರ್ಜಿ ಸಲ್ಲಿಸಿ ಅಂತ ಅವರು ತಿಳಿಸಿದ್ದಾರೆ. ಸಂದರ್ಶನಕ್ಕಾಗಿ ಅಂಗೀಕರಿಸಿದ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿಯ ವೆಬ್ಸೈಟ್ ಪ್ರಕಟಿಸಲಾಗುವುದು. ಈ ಒಂದು ಹುದ್ದೆಗೆ ಸೆಲೆಕ್ಟ್ ಆದ ನಂತರ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಅನ್ನು ಈ ಒಂದು ಹುದ್ದೆಯ ವೆಬ್ಸೈಟ್ ನಲ್ಲಿ ಅವರು ಪ್ರಕಟಿಸುತ್ತಾರೆ.
ಅದೇ ರೀತಿ ಅರ್ಹ ಅಭ್ಯರ್ಥಿಗಳಿಗೆ ಮೊಬೈಲ್ಗೆ ಸಂದೇಶವನ್ನು ಕಳುಹಿಸುವ ಮೂಲಕ ಅಥವಾ ಇಮೇಲ್ ವಿಳಾಸ ನೀಡಿದಲ್ಲಿ ಇಮೇಲ್ ಮೂಲಕ ಮಾಹಿತಿಯನ್ನು ನೀಡಲಾಗುವುದು. ಅದೇ ರೀತಿ ಕರೆ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಸಂದರ್ಶನಕ್ಕಾಗಿ ಅಂಗೀಕರಿಸಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿ ವೆಬ್ಸೈಟ್ನಲ್ಲಿಯೂ ಸಹ ಅಧಿಸೂಚಿಸಲಾಗುವುದು. ಅಭ್ಯರ್ಥಿಯು ಸಂದರ್ಶನ ಸಮಯದಲ್ಲಿ ಕರೆ ಪತ್ರವನ್ನು ತರತಕ್ಕದ್ದು. ಈ ಒಂದು ಡಿಸ್ಟಿಕ್ ಕೋರ್ಟ್ ನೇರ ನೇಮಕಾತಿಯಲ್ಲಿ 26 ಹುದ್ದೆಗಳಿಗೆ ನೀವು ಸೆಲೆಕ್ಟ್ ಆದ ನಂತರ ಇವರೊಂದು ಕರೆ ಪತ್ರವನ್ನು ಡೌನ್ಲೋಡ್ ಮಾಡಲಿಕ್ಕೆ ತಮ್ಮ ವೆಬ್ಸೈಟ್ನಲ್ಲಿ ಅನುಮತಿಯನ್ನು ಕೊಡ್ತಾರೆ. ಈ ಒಂದು ಇಂಟರ್ವ್ಯೂ ಪತ್ರವನ್ನು ನೀವು ಡೌನ್ಲೋಡ್ ಮಾಡುವ ಮೂಲಕ ಇಂಟರ್ವ್ಯೂ ಕರೆದಿರತಕ್ಕಂಥ ದಿನಾಂಕದಂದು ಇದೆಲ್ಲವನ್ನು ನೀವೊಂದು ಅರ್ಜಿ ಸಲ್ಲಿಸುವಂತಹ ಪ್ರಿಂಟ್ ಆಗಿರ್ಬೋದು, ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದೇ ರೀತಿ ಇಂಟರ್ವ್ಯೂ ಪತ್ರ ಆಗಿರ್ಬೋದು ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕಾಗಿರುತ್ತದೆ. ಅದೇ ರೀತಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವಾಗ ಹೇಗೆ ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಹೇಗೆ ಮಾಡಬೇಕಂತ ಅವರು ಈ ಒಂದು ಕೆಳಗಿನ ಸೂಚನೆಯಲ್ಲಿ ತಿಳಿಸಿದ್ದಾರೆ, ನೋಡ್ಬೋದು. ಈ ಒಂದು ಸೂಚನೆ ಸಂಪೂರ್ಣವಾಗಿ ನೀವು ಓದಬೇಕಂತಂದ್ರೆ ಈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಒಂದು ಅಧಿಸೂಚನೆ PDF ಅನ್ನು ಕಳಿಸಿರುತ್ತೇನೆ. ಸೊ ಅಲ್ಲಿ ನೀವು ಓದಬಹುದಾಗಿರುತ್ತದೆ. ಸರಿಯಾಗಿ ಈ ಸೂಚನೆಗಳನ್ನು ಓದಿ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾನು ಮುಖ್ಯವಾಗಿ ಒಂದು ಸೂಚನೆ ನೋಡುವುದಾದರೆ, ಪಿಂಚಣಿ ಸೌಲಭ್ಯ ಸರ್ಕಾರದ ಆದೇಶ ಸಂಖ್ಯೆ FDSCAL 04 PET 2005 ದಿನಾಂಕ 31/3/2006 ಈ ಒಂದು ಪೆನ್ಷನ್ ಯೋಜನೆಯನ್ನು ಹುದ್ದೆ ನೇರ ನೇಮಕಾತಿ ಹೊಂದಿರುತ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿದ್ದು, ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ನಿಮ್ಮ ಒಂದು ಪರ್ಸೆಂಟೇಜ್ ಏನಾದರೂ 90 ಅಥವಾ 95 ಈ ರೀತಿ 95 ಮೇಲ್ಗಡೆ ಇದ್ದಲ್ಲಿ ಈ ಒಂದು ಹುದ್ದೆಗೆ ಆಯ್ಕೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸರಿಯಾಗಿ ಅರ್ಜಿ ಸಲ್ಲಿಸಿ ಸೆಲೆಕ್ಷನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಆಗ್ತಾ ಇದೆ. ಸೊ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.